ಅವಧಿಗೂ ಮುನ್ನ ಸುರಿದ ಮುಂಗಾರು ಮಳೆಯಿಂದಾಗಿ ಹಾವೇರಿ ಜಿಲ್ಲೆಯ ಶಿಗ್ಗಾವಿ ತಾಲೂಕಿನ ರೈತ ಸಮುದಾಯ ಖುಷಿಯಿಂದ ಮುಂಗಾರಿನ ಬಿತ್ತನೆ ಕಾರ್ಯಗಳಲ್ಲಿ ತೊಡಗಿಕೊಂಡಿದೆ. ಆದರೆ ಹಲವು ಗ್ರಾಮಗಳಲ್ಲಿ ಹಂದಿಗಳ ಹಾವಳಿ ಹೆಚ್ಚಾಗಿ ಬಿತ್ತನೆ ಮಾಡಿದ ಹೊಲಗಳಿಗೆ ನುಗ್ಗುತ್ತಿರುವ ಹಂದಿಗಳು ಮೊಳಕೆಯೊಡೆದ ಬೀಜ ಹಾಗೂ ಸಸಿಗಳನ್ನು ತಿಂದು ಹಾಕುತ್ತಿದ್ದು, ಇದು ಸದ್ಯ ರೈತರನ್ನ ಆತಂಕಕ್ಕೀಡು ಮಾಡಿದೆ. ಹೌದು, ಪಟ್ಟಣದ ಕೆಲ ಹಂದಿಗಳ ಸಾಕಾಣಿಕೆದಾರರು ಗ್ರಾಮೀಣ ಪ್ರದೇಶಗಳಿಗೆ ತಮ್ಮ ಹಂದಿಗಳನ್ನು ತಂದು ಬಿಡುತ್ತಿದ್ದಾರೆ. ಚಿಕ್ಕಮಲ್ಲೂರು, ಹಿರೇಮಲ್ಲೂರು, ಬನ್ನೂರು, ಹಲಾಗೂರು ಸೇರಿದಂತೆ ಹಲವೆಡೆ ಹಂದಿಗಳ ಸಂಖ್ಯೆ ಹೆಚ್ಚಾಗಿದೆ. ಬಿತ್ತನೆ ಮಾಡಿದ ಹೊಲಗಳಿಗೆ ಹಿಂಡು ಹಿಂಡಾಗಿ ನುಗ್ಗುವ ಹಂದಿಗಳು ಬಿತ್ತಿದ ಬೀಜ ಮತ್ತು ಮೊಳಕೆ ಒಡೆದ ಸಸಿಗಳನ್ನು ಸಾಲು ಹಿಡಿದು ತಿಂದು ಹಾಕುತ್ತಿವೆ. ಬೆಳಗಿನ ಸೂರ್ಯೋದಯ ಮತ್ತು ಸಂಜೆಯ ಸೂರ್ಯಾಸ್ತದ ವೇಳೆಗೆ ಹೊಲಗಳಿಗೆ ಹಿಂಡು ಹಿಂಡಾಗಿ ಬರುವ ಹಂದಿಗಳನ್ನು ರೈತರು ಹಗಲು ರಾತ್ರಿ ಎನ್ನದೆ ಕಾಯುವಂತಹ ಪರಿಸ್ಥಿತಿ ಬಂದೊದಗಿದೆ. ಕಳೆದ ವರ್ಷ ಮುಂಗಾರಿನಲ್ಲಿ ರೈತರು ಗ್ರಾಮ ಪಂಚಾಯಿತಿ ಮತ್ತು ಪೊಲೀಸ್ ಇಲಾಖೆಗೆ ದೂರನ್ನು ಸಲ್ಲಿಸಿದ್ದರು. ಆದರೆ ಕಾಟಾಚಾರಕ್ಕೆಂಬಂತೆ ಒಂದೆರಡು ಹಂದಿಗಳನ್ನು ಹಿಡಿದುಕೊಂಡು ಹೋದ ಸಾಕಾಣಿಕೆದಾರರು ಮತ್ತೆ ಈ ಕಡೆ ತಿರುಗಿ ನೋಡುತ್ತಿಲ್ಲ. ಈಗ ಮತ್ತೆ ಬಿತ್ತಿದ ಹೊಲಗಳಿಗೆ ಹಂದಿಗಳು ದಾಳಿ ಮಾಡುತ್ತಿದ್ದು, ಹತ್ತಾರು ಸಲ ಸಾಕಾಣಿಕೆದಾರರಿಗೆ ಸಂಪರ್ಕಿಸಿದರೂ ಸಹಕರಿಸುತ್ತಿಲ್ಲವೆಂದು ರೈತರಾದ ಮುಪ್ಪಯ್ಯ ಹಿರೇಮಠ್, ಗುರುನಾಥ್ ದೊಡ್ಡಮನಿ, ಜಗದೀಶ್ ಬಾಗೂರು ಸೇರಿದಂತೆ ಹಲವಾರು ರೈತರು ದೂರಿದ್ದಾರೆ. ಸುರೇಶ್ ಎಲಿಗಾರ್, 9 ಲೈವ್ ನ್ಯೂಸ್, ಶಿಗ್ಗಾವಿ.